ಯಡಿಯೂರಪ್ಪರು ಅವಕಾಶ ಮಾಡಿಕೊಟ್ಟಿದ್ರು. ಇದ್ರ ಜೊತೆಗೆ ಈಗ ಮಾನ್ಯ ಸಿದ್ದರಾಮಯ್ಯನವರು ಜೈರಾಮ್ ರಮೇಶ್ ಹೇಳ್ತಾ ಇದ್ದಾರೆ, ಮೋದಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನುವಂಥ ಮಾತನ್ನ ಕಾಂಗ್ರೆಸ್ನ ಪ್ರಮುಖ ವಕ್ತಾರರಾಗಿರುವಂಥ ಜೈರಾಮ್ ರಮೇಶ್ ಈಗ ಹೇಳ್ತಾ ಇದ್ದಾರೆ. ಈ ಸಂಖ್ಯೆಗಳನ್ನ ಗಮನಿಸ್ತಾ ಇದ್ರೆ ಬಿಜೆಪಿಗೆ ಆಘಾತ ಆಗಿದೆ, ಹೀಗಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನುವಂಥ ಮಾತನ್ನ ಈಗ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ. ಅಫ್ಕೋರ್ಸ್ ಇದು ಮಾರಲ್ ವಿಕ್ಟ್ರಿ ಅನ್ನುವಂಥ ಮಾತನ್ನ ಸಹಜವಾಗಿ ವಿಪಕ್ಷ ಈಗ ಕ್ಲೈಮ್ ಮಾಡ್ತಾ ಇದೆ. ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ವಿನಯ್, ತಾವೇನು ಹೇಳ್ತೀರಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಬಹುಶಃ 400 ಪಾರ್ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಕ್ಯಾಂಪೇನ್ ಮಾಡಿದ್ರೆ 300+ ಬರುತ್ತೆ ಅಂತ, ಬಟ್ ಈಗ 300 ಪಾಸ್ ಆಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಈಗ ಮಾರಲ್ ವಿಕ್ಟ್ರಿ ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಿ? ಅಫ್ಕೋರ್ಸ್ ನಿಮಗೂ ಕೂಡ ಆಘಾತ ಆಗಿಲ್ವಾ? ಇಲ್ಲ, ಖಂಡಿತವಾಗ್ಲೂ ನಾವು ನಿರೀಕ್ಷೆ ಮಾಡಿದಂಥ ಸಂಖ್ಯೆನ ತಲುಪಲಿಕ್ಕೆ ಆಗ್ದಲೇ ಇರ್ಬೋದು. ಆದರೆ ಮಾರಲ್ ವಿಕ್ಟ್ರಿ, ಇನ್ಯಾವುದೋ ಥರದ ವಿಕ್ಟ್ರಿ ಈ ಥರದ್ದು ರಾಜಕೀಯದಲ್ಲಿ ನಡೆಯೋದಿಲ್ಲ. ರಾಜಕೀಯದಲ್ಲಿ ಕಡೆಗೆ ಬರ್ತಕ್ಕಂಥದ್ದು ಸಂಖ್ಯೆ. ನಿಮಗೆ ಬೇಕಾಗಿರ್ತಕ್ಕಂಥದ್ದು 272 ಸಂಖ್ಯೆ. 272 ಸಂಖ್ಯೆನ ಯಾರು ತಗೋತೀರಾ ಅಂತಕ್ಕಂಥ ವಿಷಯ ಬಿಟ್ರೆ ನಿಮ್ಗೆ ಅದು ಮಾರಲ್ ವಿಕ್ಟ್ರಿಯಾ, ನಿಜವಾದ ವಿಕ್ಟ್ರಿಯಾ, ಯಾವ ತರದ ವಿಕ್ಟ್ರಿ ಅದೆಲ್ಲವೂ ಕೂಡ ಬರೋದಿಲ್ಲ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ರಾಜಾ ವೇಣುಗೋಪಾಲ್ ನಾಯಕ್ ಅವರು ಗೆದ್ದಿದ್ದಾರೆ. ಸುರಪುರಕ್ಕೆ ಸಂಬಂಧಪಟ್ಟಾಗಿನ ಬೈ ಎಲೆಕ್ಷನ್ ನಲ್ಲಿ ರಾಜುಗೌಡ ಅವರು ಸೋತಿದ್ದಾರೆ. ಸುರಪುರ ಉಪಚುನಾವಣೆಯಲ್ಲಿ ಈ ಬಾರಿ ಬಹಳ ಕುತೂಹಲ ಇತ್ತು. ರಾಜುಗೌಡ ಅವರು ತನಗೆ ಮತ್ತೊಂದು ಅವಕಾಶ ಇದು, ಕಳೆದ ಬಾರಿ ಸೋತ್ರು ಕೂಡ ನನ್ಗೆ ಈ ಬಾರಿ ಗೆಲ್ಲೋದಕ್ಕೆ ಅದು. ಯಾಕಂತ ಅಂದ್ರೆ ರಾಜಾ ವೇಣುಗೋಪಾಲ್ ಅವರ ತಂದೆ ರಾಜಾ ವೆಂಕಟಪ್ಪ ನಾಯಕ್ ಅಕಾಲಿಕ ಮರಣ ಹೊಂದಂತ ನಂತರದಲ್ಲಿ ಅವ್ರ ಪುತ್ರನನ್ನ ಈ ಬಾರಿ ಅಖಾಡಕ್ಕೆ ಇಳಿಸಲಾಗಿತ್ತು. ಅನುಕಂಪದ ಅಲೆಯ ಮೇಲೆ ಅವ್ರು ಗೆಲ್ಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಅದರಂತೆ ರಾಜಾ ವೆಂಕಟಪ್ಪ ನಾಯಕ್ ಗೆದ್ದಿದ್ದಾರೆ ಅನ್ನುವಂಥದ್ದನ್ನು ಗೊತ್ತಾಗ್ತಾ ಇದೆ. ಹಾಗೆ ರಾಜುಗೌಡ ಅವರಿಗೆ ಮತ್ತೆ ಈಗ ಸೋಲು. ಈ ಮುಖ್ಯವಾಗಿ ಕರ್ನಾಟಕದಲ್ಲಿ ನಡೆದಿದ್ದಂತ ಏಕೈಕ ವಿಧಾನಸಭಾ ಚುನಾವಣೆಯ ಉಪಚುನಾವಣೆ ಇದು. ವಿಧಾನಸಭೆಗೆ ಸಂಬಂಧಪಟ್ಟ ಉಪಚುನಾವಣೆ, ಏಕೈಕ ಕ್ಷೇತ್ರ, ಒಂದೇ ಕ್ಷೇತ್ರ ನಮ್ಮಲ್ಲಿ. ಅದರಲ್ಲೂ ಕಾಂಗ್ರೆಸ್ ತನ್ನ ಹಿಡಿತವನ್ನ ಮುಂದುವರಿಸಿಕೊಂಡಿದೆ, ತನ್ನ ಕ್ಷೇತ್ರವನ್ನ ತನ್ನನ್ನೇ ಉಳಿಸ್ಕೊಂಡಿದೆ. ಬಹುಶಃ ಈ ಒಂದು ರಿಸಲ್ಟ್ ಬರದೇ ಹೋಗಿದ್ದಿದ್ರೆ ಬಿಜೆಪಿಯವರು ತಮ್ಮ ಹಳೆ ಚಾಳಿ ಮುಂದುವರಿಸ್ತಾ ಇದ್ರು. ಏನು ಅಂದ್ರೆ ಜನರು ಆಯ್ಕೆ ಮಾಡಿದಂಥ ಸರ್ಕಾರವನ್ನ ಅಲ್ಲಾಡಿಸೋದು, ಬೀಳಿಸೋ ಪ್ರಯತ್ನ ಮಾಡೋದು, ಚುನಾವಣೆಯಲ್ಲಿ ಖರೀದಿ ಮಾಡೋದು, ಇದೆಲ್ಲದನ್ನು ಕೂಡ ಅವ್ರು ಚಾಲೂ ಮಾಡ್ತಾ ಇದ್ರು. ಅವ್ರಿಗೆ ಪೂರ್ಣ ಮಟ್ಟದ ಬಹುಮತ ಬಂದಿದ್ದಿದ್ರೆ ಈ ಮೂಲಕ ಜನ ಇದೊಂದು ವಿಚಾರ. 20 ವರ್ಷಗಳ ಬಳಿಕ ಅವತ್ತಾನೆ ಪ್ರಮೋದ್ ಅವರು ಹೇಳ್ತಾ ಇದ್ರು, ಬಂದು ಫಸ್ಟ್ ಡಿಬೇಟ್ ಶುರು ಮಾಡುವಂತ ಸಂದರ್ಭದಲ್ಲಿ 20 ವರ್ಷಗಳ ಬಳಿಕ ಮತ್ತೆ ಈಗ ಕಿಂಗ್ ಮೇಕರ್ ಆಗಿದ್ದಾರೆ ಚಂದ್ರಬಾಬು ನಾಯ್ಡು. ಜೈಲು ವಾಸದ ಬಳಿಕ ಫಿನಿಕ್ಸ್ ನಂತೆ ಎದ್ದು 53 ದಿನಗಳ ಜೈಲು ವಾಸ ಚಂದ್ರಬಾಬು ನಾಯ್ಡು ಅವರು. ಕೆಲ ತಿಂಗಳುಗಳ ಹಿಂದೆ ಅವರು ಎಲ್ಲಿದ್ರು? ಜೈಲಲ್ಲಿದ್ರು. ಅದೇ ಚಂದ್ರಬಾಬು ನಾಯ್ಡು ಇವತ್ತು ಕಿಂಗ್ ಮೇಕರ್ ಆಗಿದ್ದಾರೆ. ಚಂದ್ರಬಾಬು ನಾಯ್ಡು ಈಗ ಆಂಧ್ರದಲ್ಲಿ ಸರ್ಕಾರ ರಚನೆಗೆ ಸಂಬಂಧಪಟ್ಟಂಗೆ ಹೌದು, ಅವ್ರು ಅದರಲ್ಲಿ ಕಿಂಗ್ ಮೇಕರ್ ಅಲ್ಲ, ಅವ್ರು ಕಿಂಗ್ ಈಗ ಆಲ್ರೆಡಿ, ಯಾಕಂದ್ರೆ ಅವ್ರಿಗೆ ಸ್ಪಷ್ಟ ಬಹುಮತ ಬಂದಿದೆ. ಕೇಂದ್ರ ಸರ್ಕಾರ ರಚನೆಯ ವಿಚಾರದಲ್ಲಿ ಈಗ ಅವರು ಕಿಂಗ್ ಮೇಕರ್ ಆಗ್ತಾರೆ. ನಾನು ಅದೇ ಹೇಳ್ತಾ ಇದ್ದೆ, ಆಂಧ್ರದಲ್ಲಿ ಬಿಜೆಪಿ ಬಿಟ್ಟು ಟಿಡಿಪಿ ಇಲ್ಲ, ಟಿಡಿಪಿ ಬಿಟ್ಟು ಬಿಜೆಪಿ ಇಲ್ಲ ಅನ್ನುವಂಥದ್ದು ಅಗೈನ್ ಪ್ರೂವ್ ಆಗಿದೆ. ಅದಕ್ಕೆ ಈಗ ಆಡ್ ಆನ್ ಅಂತ ಅಂದ್ರೆ ಪವನ್ ಕಲ್ಯಾಣ್ರ ಜನಸೇನಾ ಪಕ್ಷ. ಯಾಕಂತಂದ್ರೆ 21 ಕ್ಷೇತ್ರಗಳನ್ನ ಬಹುಶಃ ಅವ್ರಿಗೆ ಬಿಟ್ಕೊಟ್ಟಿದ್ದು ಅಂತ ಕಾಣಿಸುತ್ತೆ. 19 ಕ್ಷೇತ್ರಗಳಲ್ಲಿ ಪವನ್ ಕಲ್ಯಾಣ್ ಅವ್ರ ಮುನ್ನಡೆಯನ್ನು ಹೊಂದಿದ್ರೆ. ಯಾವ ಪವನ್ ಕಲ್ಯಾಣ್ ಕಳೆದ 5 ವರ್ಷಗಳ ಹಿಂದೆ ತಾವು ನಿಂತಿದ್ದ 2 ಕ್ಷೇತ್ರವನ್ನು ಸೋತು ತನ್ನ ಇಡೀ ಪಕ್ಷ ಇನ್ನೇನು ಮುಗೀತು ಅಂತ ಜನರ ಭಾವನೆಯಲ್ಲಿ ಬಂದಿತ್ತು, ಅದೇ ಪವನ್ ಕಲ್ಯಾಣ್ ಕೂಡ ಫಿನಿಕ್ಸ್ ನಂತೆ ಇದ್ದಾರೆ. ವಿನಯ್, ಒಂದು ಪ್ರಶ್ನೆ ಇದೆ ನಮ್ದು. ಎಸ್ಪೆಷಲಿ ಬಿಜೆಪಿ ಈಗ ಇನ್ನು ಮುಂದೆ ಪಾಲಿಟಿಕ್ಸ್ ಹೇಗೆ ನೋಡುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ನೀವು ರಾಜಕಾರಣ ಮಾಡುವಂಥ ಸಂದರ್ಭದಲ್ಲಿ ವಾಜಪೇಯಿ ಅವರ ಎರಾವನ್ನು ಕೂಡ ನಾವು ನೋಡ್ತಾ ಇದ್ದೀವಿ, ಬಿಜೆಪಿಯವರ ಎರಾವನ್ನು ಕೂಡ ನಾವು ನೋಡಿದ್ದೀವಿ. ಇನ್ಫ್ಯಾಕ್ಟ್ ವಾಜಪೇಯಿ ಅವರ ಎರಾವನ್ನು ಆ ಒಂದು ಸಂದರ್ಭದಲ್ಲೂ ಕೂಡ ಮೈತ್ರಿ ಸರ್ಕಾರವನ್ನು 25-26 ಪಕ್ಷಗಳನ್ನು ಒಟ್ಟಿಗೆ ಕರ್ಕೊಂಡು ಹೋದ್ರು. ಬಟ್ ಮೋದಿಯವರ ರಾಜಕಾರಣವನ್ನು ನೋಡಿದಾಗ ತುಂಬ ಡಾಮಿನೆನ್ಸ್ ಇರುತ್ತೆ, ನೇರವಾಗಿ ನಿರ್ಧಾರಗಳನ್ನು ತೆಗೆದುಕೊರೆ, ತುಂಬ ಡಿಸಿಸಿವ್ ಆಗಿರುವಂಥ ನಿರ್ಧಾರಗಳು ಬರುತ್ತೆ. ಬಟ್ ಈಗಿರುವಂಥ ಒಂದು ಸಂದರ್ಭದಲ್ಲಿ ಅದೇ ಮೋದಿನ ಮತ್ತೆ ನೋಡ್ಬೋದಾ, ಅಥವಾ ಮೋದಿ ಈಗ ರೀಇನ್ವೆಂಟ್ ಮಾಡ್ಕೋತಾರೆ ಅನ್ಸುತ್ತಾ? ಅಲ್ಲ, ಖಂಡಿತವಾಗ್ಲೂ ನಾವು ಇಟ್ಟಿರ್ತಕ್ಕಂಥ ಹೆಜ್ಜೆನಲ್ಲಿ ಯಾವುದೇ ರೀತಿಯಾಗಿ ಹಿಂದಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಆ ರೀತಿಯ ವಾತಾವರಣನೂ ಕೂಡ ಉದ್ಭವಿಸೋದಿಲ್ಲ ಅಂತ ನಾನಾದ್ರೂ ಕೂಡ ಭಾವಿಸ್ತೇನೆ. ಇವತ್ತೇನು ಈ ದೇಶದ ಪೂರಕವಾಗಿ ಇಲ್ಲಿರ್ತಕ್ಕಂಥ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ವಿಚಾರಕ್ಕೆ ಪೂರಕವಾಗಿ ಇವತ್ತೇನು ನಾವು ಕೆಲಸಗಳನ್ನ ಕೈಗೆತ್ಕೊಂಡಿದ್ದೀವಿ, ಸಹಜವಾಗಿ ನಮ್ಮ ಜೊತೆ ಬರ್ತಕ್ಕಂಥ ಯಾವುದೆಲ್ಲ ಪೊಲಿಟಿಕಲ್ ಪಾರ್ಟಿಗೆ ಆಲ್ರೆಡಿ ಬಂದಿದ್ದಾರೆ, ಇವತ್ತು ನಾವು ಒಂದು ಒಳ್ಳೆ ಮೆಜಾರಿಟಿಗಂತೂ ಬರ್ತೀವಿ. 300 ಕ್ರಾಸ್ ಆಗೇ ಆಗುತ್ತೆ. ಖಂಡಿತವಾಗ್ಲೂ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಹಾಗಾಗಿ ನಾವು ಯಾವ ಮೋದಿಯವರು ಯಾವ ನಿಟ್ಟಿನಲ್ಲಿ ಒಂದು ದಾಪುಗಾಲಿಡ್ತಾ ಇದ್ರು, ಒಂದು ಗಟ್ಟಿ ಹೆಜ್ಜೆಯನ್ನ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ರು, ಅದೇ ಮುಂದುವರಿಯುತ್ತೆ. ಬಿಟ್ಟರೆ ನಾವು ಇದರಲ್ಲೇನೋ ಬಹಳ ವ್ಯತ್ಯಾಸ ಮಾಡ್ಕೋಬೇಕಾಗುತ್ತೆ. ಏನಾಗುತ್ತೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಅಫ್ಕೋರ್ಸ್ ವಿಪಕ್ಷಗಳ ಬಾರ್ಗೇನಿಂಗ್ ಅಥವಾ ಮೈತ್ರಿ ಪಕ್ಷಗಳ ಬಾರ್ಗೇನಿಂಗ್ ಪವರ್ ಕೂಡ ತುಂಬಾ ಜೋರಾಗಿರುತ್ತೆ. ಅಫ್ಕೋರ್ಸ್ ಟಿಡಿಪಿ ನೋಡಿದೀವಿ, ಜೆಡಿಯು ನೋಡಿದೀವಿ. ಜೆಡಿನ ನಂಬ್ಕೊಂಡು ನೀವು ಗಟ್ಟಿ ನಿರ್ಧಾರ ಮಾಡ್ತೀರಿ ಅಂತ ಹೇಳಕ್ಕಾಗಲ್ಲ. ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಹರಿಯಾಣ ಎಲೆಕ್ಷನ್ಸ್ ಬರ್ತಾ ಇದೆ, ಮಹಾರಾಷ್ಟ್ರ ಎಲೆಕ್ಷನ್ಸ್ ಬರ್ತಾ ಇದೆ, ಪಂಜಾಬ್ ಎಲೆಕ್ಷನ್ಸ್ ಬರ್ತಾ ಇದೆ. ಈ ಎಲೆಕ್ಷನ್ಸ್ಗಳ ಫಲಿತಾಂಶ ಕೂಡ ಸರ್ಕಾರದ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆ ಇರುತ್ತೆ. ಹಾರ್ಡ್ಲಿ 40 ಸೀಟು ಅಥವಾ ಹಾರ್ಡ್ಲಿ 25 ಸೀಟು ಸರ್ಕಾರವನ್ನ
ಡ್ಯಾಮೇಜ್ ಮಾಡ್ಬೋದು. ಏನ್ ಹೇಳ್ತೀರಿ ಈ ಒಂದು ಸಂದರ್ಭದಲ್ಲಿ ಹೇಗೆ ನಿರ್ಣಯ ಸಾಧ್ಯ ಅಂತ? ಇಲ್ಲ, ಖಂಡಿತವಾಗ್ಲೂ ನೋಡಿ, ಇಡೀ ಜಗತ್ತಿನಲ್ಲೇನೆ ಒಂದು ಡೆಮೋಕ್ರೆಟಿಕ್ ಸೆಟಪ್ ನಲ್ಲಿ ಎಲ್ಲ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅದರ ಐಡಿಯಾಲಜಿ ಬೇರೆ ಬೇರೆ ಆಗಿದ್ದಾಗ್ಲೂ ಕೂಡ ತೆಗೆದುಕೊಂಡು